ಎಸ್ ನನಗೆ ಹೇಳಿ ಭರತ್ ಅವರೇ ಏಪ್ರಿಲ್ 1 ಫೈನಾನ್ಷಿಯಲ್ ಇಯರ್ ಸ್ಟಾರ್ಟ್ ಆಗಿದೆ ಹೊಸ ರೂಲ್ಸ್ ತರ್ತಾರೆ ಒಂದಷ್ಟು ಪರ್ಸೆಂಟೇಜ್ ಎಲ್ಲದರಲ್ಲೂ ಇನ್ಕ್ರೀಸ್ ಮಾಡ್ತಾರೆ ಎಲೆಕ್ಟ್ರಿಸಿಟಿ ವಾಟರ್ ರೋಡ್ ಗೀಡ್ ಎಲ್ಲದರಲ್ಲೂ ಜನಕ್ಕೆ ಸರಿಯಾಗಿ ಆದಾಯ ಸಿಗ್ತಾ ಇಲ್ಲ ದುಡಿಮೆ ಇವತ್ತು ಪ್ರತಿಯೊಬ್ಬರು ಮನೆಯಲ್ಲೂ 2-3 ಜನ ದುಡಿಯೋರು ಇರ್ತಾರೆ ಏನಾದರೂ ಒಂದು ದುಡಿಮೆ ಮಾಡ್ತಾ ಇರ್ತಾರೆ ಆದರೆ ದುಡಿಯೋದೆಲ್ಲನೂ ಅವ್ರು ತಗೊಂಡು ಹೋಗ್ತಾ ಇಲ್ಲ ನಾವು ದುಡಿತಾ ಇರೋದ್ರಲ್ಲಿ ಆಲ್ಮೋಸ್ಟ್ ಅರ್ಧ ಭಾಗ ತೆರಿಗೆಗೆ ಹೋಗ್ತಾ ಇದೆ ಒಂದು ಇನ್ಕಮ್ ಟ್ಯಾಕ್ಸ್ ಅನ್ನೋದು ಒಂದು ಬಿಟ್ಟು ಇನ್ಕಮ್ ಟ್ಯಾಕ್ಸ್ ಬಿಟ್ಟು ನಾನು ಇಂಡೈರೆಕ್ಟ್ ಆಗಿ ವಿ ಆರ್ ಪೇಯಿಂಗ್ ಸೋ ಮೆನಿ ಟ್ಯಾಕ್ಸಸ್ ಈ ಒಂದು ನಾವು ರವಿ ಶೆಟ್ಟಿ ಅವರು ಹೇಳ್ದಂಗೆ ರೋಡ್ ಟ್ಯಾಕ್ಸ್ ಪೇ ಮಾಡಿದ್ಮೇಲೂ ವೈ ವಿ ಹ್ಯಾವ್ ಟು ಪೇ ಟೋಲ್ ಫೀಸ್ ಅದು ಅಷ್ಟೊಂದು ಬೆಂಗಳೂರು ಮೈಸೂರಿಗೆ ಹೋಗಿ ಬರ್ಬೇಕಂದ್ರೆ 600 ರೂಪಾಯಿ ಬೇಕು ಇವತ್ತು ಬರೀ ಟೋಲ್ ಕಟ್ಟಕ್ಕೆ ಹೋಗಿ ಬರೋದಕ್ಕೆ ಯಾರ ಮನೆ ಹಾಳಾಗುತ್ತೆ ಯಾರ ಮನೆ ಉದ್ಧಾರ ಆಗುತ್ತೆ ಕ್ಯಾಶ್ ಕಟ್ತೀನಿ ಅಂತ ಹೇಳಿದ್ರೆ 100% ಅಂತೆ ಹೌದು ಪೆನಲ್ಟಿ ಡಬಲ್ ಸೊ ನೀವಲ್ಲಿ ಫಾಸ್ಟ್ಯಾಗ್ ಹಾಕೊಂಡಿರ್ಬೇಕು ಅಂದ್ರೆ ಒಂದು ಊರಿಗೆ ಒಂದು 118 ಕಿಲೋಮೀಟರ್ ಹೋಗಿ ಬರ್ಲಿಕ್ಕೆ ನಾವು 600 ರೂಪಾಯಿ ತಿನ್ನಕ್ಕೂ ಅಷ್ಟು ಖರ್ಚು ನಮ್ಮ ಸರ್ಕಾರಗಳು ಪ್ರಧಾನಮಂತ್ರಿ ಅವರೇ ಹೇಳಿದ್ರು ಏನಂತ ಹೇಳಿದ್ರೆ ವಿದ್ಯಾವಂತರ ಕೆಲಸ ಇಲ್ಲ ಅಂತ ಕೂತ್ಕೋಬೇಡಿ ಬಜ್ಜಿ ಗಿಜ್ಜಿ ಏನಾದ್ರು ಮಾರಿ ಒಳ್ಳೇದಾಗತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಹುಡುಗರು ಏನ್ ಮಾಡಿದ್ರು ಅಂತ ಹೇಳಿದ್ರೆ ಅದಕ್ಕೂ ಸರಿ ಸ್ವಾಮಿ ನೀವು ಸರ್ಕಾರದ ದೊರೆಗಳು ನೀವು ರಾಜ್ಯ ಮತ್ತು ಕೇಂದ್ರವನ್ನು ಆಳ್ತಾ ಇದ್ರಿ ಪರವಾಗಿಲ್ಲ ಅಂತ ಹೇಳಿ ಬಜ್ಜಿ ಹಾಕಕ್ ಕೂತ್ಕೊಂಡ್ರೆ ಇವತ್ತು ಬಜ್ಜಿ ಹಾಕಕ್ ಗ್ಯಾಸ್ ಇಲ್ಲ ಬಜ್ಜಿ ಹಾಕಕ್ಕೆ ಗ್ಯಾಸು ಇಲ್ಲ ಎಣ್ಣೆ ರೇಟ್ ಜಾಸ್ತಿ ಆಗಿದೆ ಅದಲ್ದೇನೆ ಮತ್ತೆ ಯಾವ ಪರಿಸ್ಥಿತಿ ಬಂದಿದೆ ಅಂತ ಹೇಳಿದ್ರೆ ನೀವು ಅಲ್ಲಿ ಇದ್ ಮಾಡಿದ್ರೆ ಟ್ಯಾಕ್ಸ್ನವರು ಆ ಅಧಿಕಾರಿಗಳು ಇಲ್ಲಿಡಬೇಡಿ ಬೋರ್ಡನ್ನ ಅಲ್ಲಿಡಬೇಡಿ ಒಂದು ಹಿಂಸೆ ಆಗ್ತಾ ಇದೆ ಅಂತ ಹೇಳಿದ್ರೆ ಅದು ಹೇಳಲಿಕ್ಕಿಲ್ಲ ಸಣ್ಣ ಉದ್ದಿಮೆದಾರರ ಪರಿಸ್ಥಿತಿ ಅಂತೂ ಹೇಳುತ್ತಿರೋದು ಅದರಲ್ಲೂ ಮಧ್ಯಮ ಭಾಗದವ್ರದಂತೂ ಐ ಕ್ಯಾನ್ ಟೋಟಲಿ ಅಂಡರ್ಸ್ಟ್ಯಾಂಡ್ ವಾಟ್ ಯು ಆರ್ ಸೇಯಿಂಗ್ ಯಾಕೆ ಗೊತ್ತಾ ರೋಡ್ ಸೈಡ್ ಇವತ್ತು ಅಂಗಡಿ ಭರತ್ ನಾನು ಮಾತಾಡ್ತೀನಿ ರೋಡ್ ಸೈಡ್ ಯಾರಾದ್ರೂ ಫುಡ್ ಟ್ರಕ್ ಏನಾದ್ರು ಇಟ್ಕೊಂಡಿರ್ತಾರೆ ಅಂದ್ರೆ ಆ ಏರಿಯಾ ಸ್ಟೇಷನ್ ಅವ್ರಿಗೆ ಡೈಲಿ ವಸೂಲಿ ಕೊಡ್ಬೇಕು ಮಾಮೂಲಿ ಕೊಡ್ಬೇಕು ಒಬ್ಬರಿಗಲ್ಲ ಎಲ್ಲರಿಗೂ ಮತ್ತವರಿಗೆ ಫ್ರೀ ತಿಂಡಿ ಊಟ ಕೊಡ್ಬೇಕು ಸಪ್ಲೈ ಕೊಡ್ಬೇಕು ಬೇಕಾದಷ್ಟು ಸಮಸ್ಯೆಗಳನ್ನ ಜನ ಎದುರಿಸಿದ್ದಾರೆ ದುಡಿಯೋದ್ರಲ್ಲಿ ಈಗ 100 ರೂಪಾಯಿ ದುಡಿದ್ರೆ ಕೇವಲ ಒಂದು 20 ರೂಪಾಯಿ ಮಾತ್ರ ಮನೆಗೆ ತಗೊಂಡು ಹೋಗಕ್ ಇನ್ನು 80 ರೂಪಾಯಿ ತಗೊಂಡು ಹೋಗಕ್ ಆಗ್ತಿಲ್ಲ ಯಾಕೆಂದ್ರೆ ಒಂದಷ್ಟು ತೆರಿಗೆಗೆ ಹೋಗುತ್ತೆ ಒಂದಷ್ಟು ಲಂಚಕ್ಕೆ ಹೋಗುತ್ತೆ ಎಸ್ ಭರತ್ ನೀವೇನೋ ಹೇಳ್ತಾ ಇದ್ರಿ ಈ ಏನಾಗ್ತದೆ ನಮ್ಮ ಒಂದು ಎಕನಾಮಿಕ್ RBI ಇರ್ಲಿ ಗವರ್ಮೆಂಟ್ ಒಂದು ಕೆಲಸ ಏನಂದ್ರೆ ಇನ್ಫ್ಲೇಷನ್ ಶುಡ್ ಬಿ ಅಂಡರ್ ಕಂಟ್ರೋಲ್ ಅಂತ ಹೇಳ್ತೀವಿ ಹಾಗೂ ಇನ್ಫ್ಲೇಷನ್ ಶುಡ್ ಬಿ ಇನ್ ಕಂಟ್ರೋಲ್ ಅಂದ್ರೆ ಬರೀ ಈ ಇನ್ಫ್ಲೇಷನ್ ಫಿಗರ್ ಅನೌನ್ಸ್ ಮಾಡ್ತಾರೆ ನೋಡಿ ಈಗ ಸದ್ಯಕ್ಕೆ ನೀವು ಅಫಿಷಿಯಲ್ ಫಿಗರ್ಸ್ ನೋಡಿದ್ರೆ 1% 2% ಅಂತ ಹೇಳ್ತಾ ಇದಾರೆ ಅದು ಆ ಫಿಗರ್ ನೋಡಿದ್ರೆ ಯಾವಾಗ್ಲೂ ನನಗೆ ನಗು ಬರುತ್ತೆ 1% 2% ಇನ್ಫ್ಲೇಷನ್ ಅಂತ ಗವರ್ಮೆಂಟ್ ಅನೌನ್ಸ್ ಮಾಡುವಾಗ ಅವರು ಸೀರಿಯಸ್ ಆಗಿ ಅನೌನ್ಸ್ ಮಾಡ್ತಾ ಇದಾರೆ ಅದು ಏಪ್ರಿಲ್ ಫುಲ್ ಜೋಕ್ ಆಗೇ ಹೇಳ್ತಾ ಇದಾರೆ ಅಂತ ಯಾಕಂದ್ರೆ ಎಲ್ಲರಿಗೂ ಗೊತ್ತು ಪ್ರತಿ ವರ್ಷ ಯಾವುದೇ ಸಾಮಾನು ಇರ್ಲಿ ಯಾವುದೇ ಸ್ಕೂಲ್ ಫೀಸ್ ಇರ್ಲಿ ಒಂದು 8-10% ಆಕ್ಚುಯಲ್ ಇನ್ಫ್ಲೇಷನ್ ಇದೆ ಅದು ಯಾಕೆ ಅದನ್ನ ಕ್ಯಾಲ್ಕುಲೇಷನ್ ಮಾಡುವಾಗ ಬೇರೆ ರೀತಿಯಲ್ಲಿ ರೌಂಡ್ ಆಗಿ ಹಾಕಿ ಅದನ್ನ 1-2% ತರ್ತಾರಂತ ಗೊತ್ತಿಲ್ಲ ಆಕ್ಚುಲಿ ಇನ್ಫ್ಲೇಷನ್ ಎಲ್ಲರಿಗೂ ಗೊತ್ತು ಲಾಸ್ಟ್ ಇಯರ್ ಅಕ್ಕಿ ಎಷ್ಟಿತ್ತು ಈ ವರ್ಷ ಅಕ್ಕಿ ಎಷ್ಟಿದೆ ಹಾಕಿದ್ ಬಿಟ್ಬಿಡಿ ನೀವು ರೋಡಿಗೆ ಹೋಗಿ ಎಳ್ನೀರು 2 ವರ್ಷದಿಂದ 30 ರೂಪಾಯಿ ಇತ್ತು ಈಗ 60 ರೂಪಾಯಿ ಕೆಳಗೆ ಯಾವ್ದು ಸಿಗಲ್ಲ ನಮ್ಮ ಒಬ್ರು ಮನೆಯಲ್ಲಿ ಕೆಲಸ ಮಾಡೋರು ಹಂಗೆ ಹೇಳಿದ್ರು ನಾನು ಇವತ್ತು ನನಗೇನೋ ತುಂಬಾ ಬಾಯಾರಿಕೆ ಆಗ್ತಾ ಇತ್ತು ಎಳ್ನೀರು ಹೋದೆ ತಗೊಳಕ್ಕೆ 60 ರೂಪಾಯಿ ಆಗಿದೆ ಮೇಡಮ್ ಅಂತ ಹೇಳಿದ್ರು ಅಂದ್ರೆ 60 ರೂಪಾಯಿ 30-40 ಇರೋದು 60 ರೂಪಾಯಿ ಪರ್ಸೆಂಟೇಜ್ ನೀವು ನೋಡಿದ್ರೆ ಆಲ್ಮೋಸ್ಟ್ 2 ವರ್ಷದಲ್ಲಿ ಡಬಲ್ ಆದಾಗಾಯ್ತು ಅದು ಆಕ್ಚುಲಿ ಈ ರೈತರಿಗೂ ಎಲ್ಲಿರೋದು ಸಿಗಲ್ಲ ದುಡ್ಡು ಅದೆಲ್ಲ ಮಧ್ಯೆ ಈ ಮಿಡಲ್ ಮ್ಯಾನ್ ಇರ್ತಾರಲ್ಲ ಆ ಮಿಡಲ್ ಮ್ಯಾನ್ ರೈತರಿಗೆ 10 ರೂಪಾಯಿನೋ ಸಿಗ್ತಾರೇನೋ ಗೊತ್ತಿಲ್ಲ ನನಗೆ ಹೌದು ನಾನು ಅದನ್ನೇ ಇದಕ್ಕೆ ಬಹುಶಃ ನೋಡಿ ನಾವುಗಳು ಎಷ್ಟು ಚರ್ಚೆ ಮಾಡ್ತೀವಿ ಮತ್ತು ಈ ಸಮಸ್ಯೆಗಳನ್ನು ಅನುಭವಿಸ್ತಾನೆ ಇರ್ತೀವಿ ಆದರೆ ರಾಜಕಾರಣಿಗಳ ಆಸ್ತಿ ಮಾತ್ರ ಹೆಂಗೆ ಒಂದೊಂದು ವರ್ಷದಲ್ಲಿ ಡಬಲ್ ಟ್ರಿಪಲ್ ಆಗುತ್ತೆ ನನಗಂತೂ ಆ ಲಾಜಿಕ್ನ ನಾನು ಇವತ್ತುವರೆಗೂ ನಾನು ಕೆಲವರು ಹೇಳ್ತಾರೆ ನಾವು ರೈತರು ನಾವು ಕೃಷಿ ಮಾಡಿ ಸಂಪಾದನೆ ಮಾಡಿದ್ವಿ ಅಂತ ಕೃಷಿ ಯಾವ್ದಾದ್ರು ಇದ್ದು ಅವ್ರು ಕರೆಕ್ಟಾಗಿ ಹೇಳ್ಕೊಟ್ಬಿಟ್ರೆ ಜನಗಳಿಗೆ ಹೇಳಲ್ಲ ಏನಕ್ಕೂ ಬೇಡದ ಇದ್ದ ಕಲ್ಲು ಇದರಲ್ಲಿ ಹೋದ್ಸಲ ಒಬ್ರು ರಾಜಕಾರಣಿ ಬಹಳ ದೊಡ್ಡ ರಾಜಕಾರಣಿ ಈಗ ನಮ್ಮ ರಾಜ್ಯದ ಮುಖ್ಯ ಇದರಲ್ಲಿದ್ದಾರೆ ಅವರು 2 ಎಕರೆ ಜಾಗ ಕಲ್ಲು ಈಚಿಲ ಮರ ಇದೆ ಕಲ್ಲು ಗುಡ್ಡ ಇದೆ ನಾವು ನೋಡಿ ಬಂದಿರುವಂತ ಜಾಗ ಇಲ್ಲ ಈ ಕಡೆ ಇದೆ ಬೇಡ ಹೆಸರು ಆ ಜಾಗದಲ್ಲಿ 20,000 ಕೋಟಿನೋ ಏನೋ ದುಡಿದಿದಾರಂತೆ ಬಂದಿದೆ ಅಂತ ಅದ್ರಲ್ಲಿ ಅದನ್ನ ಸ್ವಲ್ಪ ನಮ್ಮ ರೈತರಿಗೂ ಹೇಳೋದು ಅಂತ ಕೃಷಿ ಯಾವ್ದಾದ್ರು ಹೇಳ್ಕೊಟ್ರೆ ನಾವೆಲ್ಲ ಇಷ್ಟೊಂದು ಕಷ್ಟಪಡೋ ಅವಶ್ಯಕತೆನೇ ಇರಲ್ಲ ಅಲ್ವಾ ನಾವು ಅದೇ ಕೃಷಿ ಮಾಡಿ ಎಲ್ರು ಶ್ರೀಮಂತರ ಆಗ್ಬಿಡಬಹುದು ಇಟ್ ಇಸ್ ಸೋ ಡಿಸಾಸ್ಟರ್ ಲಾಸ್ಟ್ ಗೆ ಹೇಳ್ತಾರೆ ನಮ್ಮ ಹೆಸರಲ್ಲಿ ಕಾರ್ ಇಲ್ಲ ಒಂದು ಸೈಕಲ್ ಮಾತ್ರ ಇದೆ ಅಂತ ಖಂಡಿತವಾಗೂ ಇರಲ್ಲ ಅವರಿಗೆ ಎಲೆಕ್ಷನ್ ಹೋಗೋ ಟೈಮಲ್ಲಿ ಯಾವ್ದು ಇರಲ್ಲ ಎಲೆಕ್ಷನ್ ಹೋಗೋ ಟೈಮಲ್ಲಿ ಯಾವ್ದು ಇರಲ್ಲ ನೋಡಿ
ಜನರನ್ನ ಅಂದ್ರೆ ನಾವೀಗ ಒಂದು ಪಕ್ಷದ ಬಗ್ಗೆ ಯಾರ ಬಗ್ಗೆ ಹೇಳಬಾರ್ದು, ನನಗೆ ಯಾವ ಪಕ್ಷನೂ ಇಲ್ಲ, ಆದ್ರೂ ನಾನು ಹೇಳ ಇದು ಎಲ್ಲವೂ ಆಲ್ ಪಾರ್ಟಿ ಸ್ಕ್ಯಾಮ್. ಆಲ್ ಪಾರ್ಟೀಸ್ All ಏನ್ party ಹೇಳ್ತಾರೆ ಅಂದ್ರೆ scam ಇದು. ಪ್ರತಿಯೊಂದರಲ್ಲೂ ಅಷ್ಟೇ ಎಲ್ಲರೂ ಭಾಗಿಯಾಗ್ತಾರೆ ಅದರಲ್ಲಿ. ಯಾವ ರೀತಿ ಯಾಮರಿಸ್ತಾರೆ ಅನ್ನೋದಕ್ಕೆ ಅಲ್ಪಸಂಖ್ಯಾತರು ಅಂತ ಎತ್ಕಟ್ತಾರೆ, ಈ ಕಡೆ ಹಿಂದೂಗಳು ಅಂತ ಎತ್ಕಟ್ತಾರೆ, ಅಲ್ಪಸಂಖ್ಯಾತರು ಅಂತ ಎತ್ಕಟ್ಟು ಅವ್ರ ಮೇಲೆ ನೈಸಾಗಿ ಚಪ್ಪಡಿ ಕಲ್ಲನ್ನು ಎಳೆದ್ಬಿಟ್ಟು ಬೇರೆ ಯಾರು ಬೇಕೋ ಅವ್ರ ರಿಲೇಷನ್. ನಾನು ಇನ್ನೊಂದು ಏನ್ ಹೇಳ್ತೀನಿ ಗೊತ್ತಾ ರವಿ ಅವರೇ, ಎಲ್ಲಿವರೆಗೂ ನಮ್ಮಂತ ಸಾಮಾನ್ಯ ಜನಗಳು ನಿಮ್ಮಂತ ಸಾಮಾನ್ಯ ಜನಗಳು ಈ ಅವರ ಟೆಕ್ನಿಕ್ ಅವರ ಲಾಜಿಕ್ ಅನ್ನು ಅರ್ಥ ಮಾಡ್ಕೊಳ್ಳಲು ಅಲ್ಲಿವರೆಗೂ ದೇ ವಿಲ್ ಬಿ ಲೈಕ್ ದಿಸ್. ಇಲ್ಲ, ಅವ್ರು ಹೊಸದ್ ಕಂಡು ಹಿಡಿತಾರೆ. ನೀವು ಅವರ ನಮ್ಮನ್ನ ಮುಟ್ಟಾಳರನ್ನಾಗಿ ಮಾಡಿ ಎಷ್ಟೋ ವರ್ಷಗಳಾಗೋಗಿದೆ, ನಾವು ಮುಟ್ಟಾಳರಾಗೋಗ್ಬಿಟ್ಟಿದೀವಿ. ನಾವು ಒಂದು ಕೇಳಿದ್ವಿ ಮೇಡಮ್, ನಾನು ಸಾಮಾನ್ಯ 24 ವರ್ಷ ಆಯ್ತು ನಮ್ಮ ಸಾಮಾಜಿಕ ಸೇವೆಯಲ್ಲಿ ಇದ್ಕೊಂಡು, ಒಂದು ಪ್ರತಿಯೊಬ್ಬ ಶಾಸಕನಿಗೆ ಮತ್ತು ವಿಧಾನಸೌಧದಲ್ಲೂ ಕೂಡ ಇದನ್ನು ಚರ್ಚೆ ಆಗುವ ರೀತಿಯಲ್ಲಿ ನಾವು ದೊಡ್ಡ ಮಟ್ಟದ ಒಂದು ಅಭಿಯಾನವನ್ನು ಮಾಡಿದ್ವಿ. ಏನಂತ ಹೇಳಿದ್ರೆ, ಒಬ್ಬ ಶಾಸಕ ಒಂದ್ಸಲ ಗೆದ್ದು ಬಂದನು 5 ವರ್ಷ ಲಿಮಿಟಲ್ಲಿ, ನೀನು ಭಿಕ್ಷೆ ಬೇಡಪ್ಪ, ಬೇರೆಯವ್ರ ಹತ್ರ ಡೊನೇಷನ್ ತಗೋ ಅಥವಾ CSR ಫಂಡ್ ತಗೋ ಅಥವಾ ಸರ್ಕಾರದಿಂದ ತರಿಸ್ಕೋ, ಅದು ನಿನ್ನ ಕೆಪಾಸಿಟಿ. ಒಂದು ಹೈಟೆಕ್ ಶಾಲೆನ 5 ವರ್ಷಕ್ಕೆ ಒಂದು ಹೈಟೆಕ್ ಶಾಲೆಗಳನ್ನ ಇದಕ್ಕೆ ಸರ್ಕಾರಕ್ಕಾಗಿ ಮಾಡು. ಸರ್ಕಾರದ ಅಂದ್ರೆ ಏನು ನಿನ್ನ ಪ್ರೈವೇಟ್ ಶಾಲೆ ಇದೆಯೋ, ನಿನ್ನ ಪ್ರೈವೇಟ್ ಶಾಲೆ ಇದೆಯಲ್ಲ ಅದೇ ರೀತಿ ಗೌರ್ಮೆಂಟ್. ನನಗೆ ಒಂದು ಎಕ್ಸಾಂಪಲ್ ಕೊಡಿ. ಇವತ್ತು ಕನ್ನಡ ಶಾಲೆಗಳು, ಸರ್ಕಾರಿ ಶಾಲೆಗಳು ರಾಜ್ಯಾದ್ಯಂತ ಎಷ್ಟೋ ಶಾಲೆಗಳು ಮುಚ್ಚೋಗಿದೆ. ಒಂದೇ ಒಂದು ಎಕ್ಸಾಂಪಲ್ ಯಾರಾದ್ರೂ ಕೊಡಿ ಪ್ರೈವೇಟ್ ಸ್ಕೂಲ್ ಮುಚ್ಚೋಗಿರೋದು. ಮತ್ತೆ ಸರ್ಕಾರಿ ಸ್ಕೂಲನ್ನು ಮುಚ್ಚೋದಾಗ ನಮ್ಮ ಯಾರು ಹೋರಾಟಗಾರರನ್ನ ಕೆಲವರು ದೊಡ್ಡದಾಗಿ ಕೇಳ್ತಾರೆ, ಏನಂತಾರೆ ಗೊತ್ತಾ, ನೀವೆಲ್ಲ ಕಳಿಸ್ರಿ ಶಾಲೆಗೆ ಅಂತ ಹೇಳ್ತಾರೆ. ಅಲ್ಲ, ಮಕ್ಕಳು ಹೆಚ್ಚಾಗಿದ್ದಾರೆ ಮರ್ರೆ, ಆ ಮುರಿದು ಬೀಳುವಂತ ಶಾಲೆ ಕಳಿಸ್ಲಿಕ್ಕೆ. ಮಕ್ಕಳು ಮುರಿದು ಬೀಳುತ್ತೆ, ಅದು ಎಷ್ಟೊತ್ತಿಗೆ ಬೀಳುತ್ತೆ ಯಾವ ಧೈರ್ಯದ ಮೇಲೆ ಕಳಿಸೋದು, ಯಾವ ಧೈರ್ಯದ ಮೇಲೆ ಕಳಿಸೋದು. ತಂದೆ ತಾಯಿ ಕೂಡ ಮನೆಗೆ ಕಳಿಸಲ್ಲ. ಟೋಲ್ ಮಾಫಿಯಾ ಇದೆಯಲ್ಲ, ಇದೊಂದು ದೊಡ್ಡ ಮಾಫಿಯಾ ಇದು ಟೋಲ್. ಎಷ್ಟು ವರ್ಷ ನಾನು ಹೇಳೋದು, ನೀವು ಒಂದ್ಸಲಿ ಒನ್ ಟೈಮ್ ರಸ್ತೆ ಮಾಡಿ ಬಿಟ್ಬಿಡ್ತೀರಿ, ಅದಕ್ಕೆ ಎಷ್ಟೋ 1000 ಕೋಟಿ ನೀವು ಖರ್ಚು ಮಾಡಿರ್ತೀರಿ, ನೀವು ಟೋಲ್ ಕನೆಕ್ಷನ್ ಅಲ್ಲಿ 1-2 ವರ್ಷದಲ್ಲಿ ನೀವು ದುಡ್ಡನ್ನು ತಗೊಂಡ್ಬಿಡ್ತೀರಿ. ಬಟ್ ಒಬ್ಬ ಮನುಷ್ಯ ಅವನು ಆ ರಸ್ತೆಯಲ್ಲಿ ಸಾಯೋವರೆಗೂ ಓಡಾಡ್ತಾನೆ ಅಂದ್ರೆ ಅವ್ನು ಸಾಯೋವರೆಗೂ ಟೋಲ್ ಕಟ್ಟಬೇಕಾ? ಅಲ್ಲ, ಅದು ಮಾತ್ರ ಅಲ್ಲ ಮೇಡಮ್, ಈಗ ಇಲ್ಲಿ ನಮ್ಮ ನೆಲಮಂಗಲ ಇದೆಯಲ್ಲ, ಅಂದ್ರೆ ಕಣ್ಣು ಕುರುಡಿರುವಂತ ಒಂದು ವ್ಯವಸ್ಥೆ ಬಗ್ಗೆ ಹೇಳ್ತಾ ಇದ್ದೀನಿ. ನೆಲಮಂಗಲ ಟೋಲ್ಸ್ 2 ಏನಿದೆಯೋ ಅವು 2 ಅವಧಿ ಮುಗಿದಿದೆ. ಆದ್ರೆ ನೀವು ಇವತ್ತು ಆಚೆಗೆ ದಾಟ್ ಹೋಗಿ ಟೋಲ್ ಕಟ್ ಆಗುತ್ತೆ. ಇದು ನನಗೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಯಾವ ತರ ದರೋಡೆ ಮಾಡ್ತಾ ಇದೆ ಲೆಕ್ಕ ಹಾಕೊಳ್ಳಿ ನೀವು. ಇಲ್ಲ, ನೀವು ಈಗ ಯಾರಾದ್ರೂ ಒಬ್ರು ಮಾತನಾಡ್ಲಿಕ್ಕೆ ಹೋದ್ರೆ ಅವ್ರಿಗೆ ಅಂತ ದೊಡ್ಡ ವ್ಯಕ್ತಿಗಳಾದ್ರೆ ಅವ್ರನ್ನ ಒಂಚೂರು ಮಾತಾಡಿಸಿ ಕಳಿಸ್ತಾರೆ, ಇಲ್ಲ ಕೇಸ್ ಹಾಕಿ ಕಳಿಸ್ತಾರೆ. ಎರಡೇ ಮಾಡೋದು ರೌಡಿಸಂ ಪಾಲಿಟಿಕ್ಸ್. ಇಲ್ಲ, ಇವತ್ತು ಆ ಟೋಲ್ಗಳು 2 ಇದಾಗಿ ಮಿನಿಮಮ್ 1 ವರ್ಷದ 1.5 ವರ್ಷ ಆಯ್ತು. 1.5 ವರ್ಷದಿಂದ ನಿಮ್ ಗಾಡಿ ಪಾಸ್ ಆಗ್ಲಿ ನಿಮ್ದು ಟೋಲ್ ಕಟ್ ಆಗುತ್ತೆ. ಅಂದ್ರೆ ಎದುರ ದರೋಡೆಯನ್ನ ಮಾಡ್ತಾ ಇದ್ರೆ, ಹಗಲು ದರೋಡೆ, ಎದುರ ದರೋಡೆ ಮಾಡ್ತಾ ಇದ್ದಾರೆ. ಕದ್ದು ಮುಚ್ಚಿ ಮಾಡ್ತಾ ಇಲ್ಲ ಪಾಪ, ಒಳ್ಳೆ ಜನ ಎದುರ ಮಾಡ್ತಾ ಇದ್ದಾರೆ. ಆದ್ರೆ ಅದನ್ನ ಕೇಳಬೇಕಾದ ನಮ್ಮ ಮನಸ್ಥಿತಿ ನಮ್ಮ ಫೇಸ್ಬುಕ್ ನಲ್ಲಿ ಏನ್ ಬರುತ್ತೆ ನೀವು ನೋಡಿ, ಹಾಕಿ ಹಿಂಗೆ ಟೋಲ್ ಹಿಂಗಾಗಿದೆ ಅಂತ ಹೇಳಿ, ಇದು ಕಾಂಗ್ರೆಸ್ ಪಕ್ಷದ ಇದು ತೊಂದ್ರೆ, ಸಿದ್ದರಾಮಯ್ಯ ಹೇಳ್ಬೇಕು ಅಂತಾರೆ, ಮತ್ತೊಬ್ರು ಹೇಳ್ತಾರೆ ಇದು ಮೋದಿ ಅವರು ಹೇಳ್ಬೇಕು ಅಂತ ಹೇಳಿ. ಕಾರಣ ಏನ್ ಗೊತ್ತಾ ರವಿ ಶೆಟ್ಟಿ ಅವರೇ, ಜನ ಅವ್ರವ್ರ ಮನೇಲಿ ಎಲ್ರ ಮನೆ ದೋಸೆ ತೂತು ಅಂತಾರಲ್ಲ, ಕಾವಲಿ ತೂತು ಅದೆಲ್ಲ ಬೇರೆ. ಅವ್ರವ್ರ ಮನೆ ಸಮಸ್ಯೆಗಳ ಬಗ್ಗೆ ಜನ ಅವ್ರ ಅಪ್ಪ ಅಮ್ಮಂಗೆ ಊಟ ಹಾಕ್ತಾರೋ ಇಲ್ವೋ ಗೊತ್ತಿಲ್ಲ. ಅದೇ ನೀವು CM ಸಿದ್ದರಾಮಯ್ಯನ ಬಗ್ಗೆ ಮಾತಾಡಿ ಕೇಳಲ್ಲ, ಚಾಕು ಚೂರಿ ಇಟ್ಕೊಂಡು ನಿಂತ್ಕೊಂಡ್ಬಿಡ್ತಾರೆ. ಅಂತ ಜನ ಇರೋ ಬದಲು ಅಂತ ಅಂಧರಿರೋವರೆಗೂ ಏನ್ ಮಾಡ್ತೀರಿ ನೀವು? ಎಚ್ಚರಿಕೆ ಆಗಲ್ಲವರಿಗೆ ಜನ ಎಚ್ಚೆತ್ಕೊಳ್ತಾ ಇಲ್ವಲ್ಲ. ಏನ್ ಯಾವ ರೀತಿ ನೀವು BJP ಅವ್ರು ಯಾರ ಹತ್ರ ಮಾತಾಡಿ ಮೋದಿ ದೇವ್ರು ಅಂತಾರ ಅವರು, ಅಲ್ಲದೆ ಏನ್ ಮನೆಯಿಂದ ತಂದು ಕೊಡ್ತಾರ? ಕರ್ನಾಟಕ ತೆರಿಗೆ ಕಟ್ತಿದೆ, ಅದನ್ನ ವಾಪಸ್ ಕೊಡ್ತಾರ ಅಷ್ಟೇನೆ. ಏನೋ ನಮಗ್ ಭಿಕ್ಷೆ ಅವರು ಬರೀ ಒಂದು ಸಲ ಬಂದೋಗೋದಕ್ಕೆ ಎಷ್ಟು ಕೋಟಿ ಖರ್ಚು ಮಾಡಬೇಕು, ತೆರಿಗೆ ಹೋಗ್ತಾ ಇದೆ. ಇವತ್ತು ಒಬ್ಬೊಬ್ಬನು ಕೂಡ ಕಾರ್ಮಿಕರವರು, ಆದ್ರೆ ನಾವು ಅವ್ರನ್ನ ಕಾರ್ಮಿಕರ ಅವ್ರ ಗುಲಾಮರಾಗಿ ಬದುಕ್ತಾ ಇದೀವಿ. ನಾವು ಅವ್ರ ಕಾರ್ಮಿಕರು. ಸರ್ಕಾರದ ಸಂಬಳವನ್ನ ನಾವು ಕಟ್ಟುವ ತೆರಿಗೆ ಹಣದಲ್ಲಿ ಯಾರು ಸಂಬಳ ತಗೊಳ್ತಾರೋ ಅವನು ನಮ್ಮ ಕಾರ್ಮಿಕ, ಅವನು ಕಾರ್ಮಿಕ. ಆದ್ರೆ ನಾವು ಅವನ ಗುಲಾಮರಾಗಿ ಇವತ್ತು ಬದುಕ್ತಾ ಇದೀವಿ. ಜನ ಅರ್ಥ ಮಾಡ್ಕೋಬೇಕು. ಎಲ್ಲಿವರೆಗೂ ಐ ಆಮ್ ಸೋ ಸಾರಿ ಟು ಸೇ ದಿಸ್, ನಾನು ಹೇಳಲೇಬೇಕು. ಯಾಕೆ ಗೊತ್ತಾ, ಎಲ್ಲಿವರೆಗೂ ನಾವು ನೀವು ಮುಟ್ಟಾಳ್ತನ ಬಿಡಲ್ವೋ ಅಲ್ಲಿವರೆಗೂ ಇವ್ರುಗಳು ನಮ್ಮ ಮೇಲೆ ಹಿಂಗೆ ಸವಾರಿ ಮಾಡ್ತಾನೆ ಇರ್ತಾರೆ. ನೀವೇ ಯೋಚನೆ ಮಾಡ್ರಿ, ಪ್ರತಿಯೊಂದಕ್ಕೂ ನಾನು ಅದನ್ನೇ ಹೇಳ್ತೇನೆ, ರೋಡ್ ಟ್ಯಾಕ್ಸ್ ಕಟ್ಟಿ ನಾವು ಟೋಲ್ ದುಡ್ಡು ಕಟ್ಟಬೇಕು. ಅದು ಏನು ಪ್ರತಿ ವರ್ಷ ಚೇಂಜ್ ಮಾಡ್ತಾರೆ. ಮಧ್ಯದಲ್ಲಿ ಇವ್ರಿಗೆ ಮನ್ಸು ಬಂತು ಅಂದ್ರೆ ಮತ್ತೆ ಜಾಸ್ತಿ ಮಾಡ್ತಾರೆ. ಗ್ಯಾಸ್ ಸಿಲಿಂಡರ್ ತಗೊಳ್ಳಿ, ಏನ್ ಆಟೋದವ್ರದ್ದು ಒಂದು ಸಮಸ್ಯೆ ಇದೆ. ಆಟೋದವ್ರದ್ದು ಯಾವ ರೀತಿ ಸಮಸ್ಯೆ ಅಂದ್ರೆ, ಈಗಾಗಲೇ ಹೊರಗಡೆ ರಾಜ್ಯದಿಂದೆಲ್ಲ ಬಂದೋದು, ಕೆಲವರು ಆಪ್ಗಳನ್ನೆಲ್ಲ ರೆಡಿ ಮಾಡ್ಕೊಂಡು ಅವರಿಗೆ ದುಡಿಮೆ ಮಾಡಿದ್ದಾರೆ. ಇಲ್ಲಿ ನಾರ್ಮಲ್ ಆಗಿ ದುಡಿಯೋರಿಗೆ ಗ್ಯಾಸ್ ಇಲ್ಲ.
ಮತ್ತೆ ನಮ್ಮವ್ರು ಇವರು ಹೊಗೆ ಮುಕ್ತ ಮಾಡಿ, ಹೊಗೆ ಮುಕ್ತ ಪಾಪ ಕಿರೋಸಿನಲ್ಲಿ ಏನೋ ನಾವು ಪಂಪ್ ಹೊಡ್ಕೊಂಡು ಇದ್ವಿ, ಅಡಿಗೆ ಮಾಡ್ತಾ ಇದ್ವಿ ನಾವು. ಆಕ್ಚುಲಿ ಪಂಪಲ್ಲಿ ಅಡಿಗೆ ಮಾಡ್ತಾ ಇದ್ದಿದ್ದು ಫಸ್ಟ್, ಗ್ಯಾಸ್ ಅಲ್ಲಿ ಅಡಿಗೆ ಹೊಡಿತಾ ಇರುವಾಗ ಇಲ್ಲ ಇದರಿಂದ ಮಾಡಿದ್ರೆ ಹೊಗೆ ಬರ್ತದೆ, ನಮ್ಮ ಹೊಗೆ ಮುಕ್ತ ಭಾರತ ಹೊಗೆ ಮುಕ್ತ ಮಾಡಬೇಕು, ಕಟ್ಟಿಗೆನೂ ನೀವು ತರಬೇಡಿ, ಒಲೆ ಇದ್ದಿದ್ದೆಲ್ಲ ಮುಚ್ಚಾಕಿ, ಮತ್ತೆ ಸೌದೆ ಒಲೆನೇ ಬೇಕು ನೋಡಿ ಸೌದೆ ಒಲೆನೆಲ್ಲ ಮುಚ್ಚಾಕಿ, ಸೌದೆ ಕಡಿಬಾರ್ದು, ಎಲ್ಲ ವ್ಯವಸ್ಥೆನ ಬಯಲು ಮಾಡಿದ್ರು. ಈಗ ಹಾಗಾದ್ರೆ ಈಗ ಮೊನ್ನೆ ನಮ್ಮ ಮಂತ್ರಿಗಳೊಬ್ರು ಹೇಳ್ತಾ ಇದ್ದಾರೆ ಬಹಳ ಚೆನ್ನಾಗಿ, ಸೌದೆ ಒಲೆಯನ್ನ ಬಳಸಿ ನೀವು ಅಂತ ಇದ್ದಾರೆ. ಮೊನ್ನೆ ಹೇಳಿದ್ ಯಾಕೆ ಸೌದೆ ಒಲೆ ಬಳಸಬೇಡಿ ಅಂತ ಯಾಕೆ ಹೇಳಿದ್ರಿ? ಹೊಗೆ ಬರ್ತದೆ ಅಂತ ಹೇಳಿದ್ರಿ. ಇವತ್ತು ನೋಡಿದ್ರೆ ಅದನ್ನೇ ಬಳಸಿ ಅಂತ ಹೇಳ್ತಿಲ್ಲ. ಅಂದ್ರೆ ನೀವು ಹಗಲೊಂದು ರಾತ್ರಿ ನಿಮ್ಗೆ ಯಾವಾಗ ಬೇಕೋ ಅವಾಗ ಕಾನೂನು ಚೇಂಜ್ ಮಾಡ್ಬಿಡ್ತೀರಿ, ನಿಮ್ಗೆ ಯಾವಾಗ ಬೇಕೋ ಅವಾಗ ಮಾತನ್ನ ಚೇಂಜ್ ಮಾಡ್ಬಿಡ್ತೀರಿ. ಜನರು ಮಾತ್ರ ಈ ಒಂದು ಪರಿಸ್ಥಿತಿಯಲ್ಲಿ ಇರಬೇಕು. ಎಸ್ ಭರತ್, ಈಗ ಆಲ್ಮೋಸ್ಟ್ 900 ಔಷಧಿಗಳ ಬೆಲೆ ಕೂಡ ಜಾಸ್ತಿ ಆಗಿದೆ. ಐ ಥಿಂಕ್ 12.5 12% ಅಷ್ಟೇನೋ ಇನ್ಕ್ರೀಸ್ ಮಾಡ್ತಿದ್ದಾರೆ ಎಸೆನ್ಷಿಯಲ್ ಮೆಡಿಸಿನ್ಸ್ ಮೇಲೆ. ಸೊ ಏನು ಹೇಳ್ತೀರಿ? ಒಂದು ನನಗೆ ಯಾವ ಥರ ಹೇಳಬೇಕು, ಅಂದರೆ ನಮ್ಮ ಶೋಚನೀಯ ಪರಿಸ್ಥಿತಿಯನ್ನು ನೆನೆಸ್ಕೊಂಡು ನನಗೆ ಇದನ್ನು ಹೇಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂತಲೂ ಅರ್ಥ ಆಗಲ್ಲ. ಯಾಕೆಂದರೆ ಕೆಲವೊಬ್ರು ಬರ್ತಾರೆ ನಮ್ಮ ಆಫೀಸ್ಗೂ, ಇಲ್ಲ ಕೆಲವ್ರ ಪರಿಸ್ಥಿತಿಯನ್ನು ನಾವು ನೋಡ್ತಾ ಇರ್ತೀವಿ. ಹೇಗಿರ್ತಾರೆ ಅಂತಂದರೆ ಒಂದು ಟೈಮ್ ದುಡಿಮೆ ಕೂಡ ಅವ್ರಿಗೆ ಆಗೋದಿಲ್ಲ. ನಾವು ಇವತ್ತು ಹೇಳ್ತೀವಲ್ಲ ಎಷ್ಟೊಂದು ಬಡತನ ಮುಕ್ತ ಆಗೋಗಿದೆ ಅದು ಇದು ಅಂತ ಎಲ್ಲ ಮಾತಾಡ್ತೀವಲ್ಲ, ನಿಜಕ್ಕೂ ಇವತ್ತೊಬ್ರು ಆಟೋ ಡ್ರೈವರ್ ಮಾತಾಡ್ತಾ ಇದ್ರು, ನಾವೇನಾದ್ರೂ ಮೀಟರ್ ಮೇಲೆ 10 ರೂಪಾಯಿ 20 ರೂಪಾಯಿ ಎಕ್ಸ್ಟ್ರಾ ಕೇಳಿದ್ರೆ ದಯವಿಟ್ಟು ನಮಗೆ ಇಲ್ಲ ಅಂತ ಹೇಳಬೇಡಿ, ನೀವು ಕೊಡೋ ದುಡ್ಡಿಂದ ನಮ್ಮನೆ ನಡೆಯುತ್ತೆ, ನೀವು ಕೊಡೋ ದುಡ್ಡಿಂದ ನನ್ನ ಮಕ್ಕಳು ವಿದ್ಯಾಭ್ಯಾಸ ನಡೆಯುತ್ತೆ ಅಂತ ಹೇಳಿ. ನನಗೆ ಲಿಟ್ರಲಿ ಐ ವಾಸ್ ಇನ್ ಟಿಯರ್ಸ್, ಐ ಕುಡಂಟ್ ಕಮ್ ಔಟ್ ಆಫ್ ದಟ್. ಅಂದ್ರೆ ಏನೆಲ್ಲ ಟೆಕ್ನಾಲಜಿ ಬಗ್ಗೆ ಮಾತಾಡ್ತೀವಿ, ಯಾವುದೋ ಒಂದು ಇವರ ಸಮಾವೇಶಗಳಿಗೆ 100 ಕೋಟಿ ಖರ್ಚು ಮಾಡ್ತಾರೆ, ಆದ್ರೆ ಇಂಥ ನಿಜವಾಗ್ಲೂ ದುಡಿತಾ ಇರೋರಿಗೆ ಏನು ಮಾಡ್ತಾ ಇಲ್ಲ ಸರ್ಕಾರ ಅಂತ ಅನ್ನಿಸ್ಬಿಡ್ತು ನನಗೆ. ಅದೇ ಏನಾಗಿದೆ ಅಂದ್ರೆ ಓಪನ್ ಆಗಿ ಹೇಳ್ಬೋದು, ಮುಂಚೆ ಏನಾಗ್ತಿತ್ತು, ಗವರ್ಮೆಂಟ್ಸು ದುಡ್ಡು ಕೊಟ್ಟು ವೋಟ್ ತಗೊಳ್ತಾ ಇದ್ರು. ಈಗ ಏನ್ ಮಾಡ್ತಾ ಇದಾರೆ, ದುಡ್ಡು ಕೊಡ್ತಾರೇನೋ ಗೊತ್ತಿಲ್ಲ, ನಾವು ಗ್ಯಾಸ್ ಕೊಟ್ಟಿದೀವಿ, ಅದು ಕೊಟ್ಟಿದೀವಿ, ಇದು ಕೊಟ್ಟಿದ್ದೀವಿ ಅಂತ ಹೇಳಿ ನಿಮಗೆ ನಿಮ್ಮ ಎಕನಾಮಿಕ್ ಸಿಚುವೇಶನ್ ಅನ್ನು ಇಂಪ್ರೂವ್ ಮಾಡಿದೀವಿ ಅಂತ ಹೇಳಿದ್ದಾರೆ. ಅದು ಒಂದು ಪರ್ಸೆಂಟೇಜ್ ಜನರಿಗೆ ಆಗಿದೆ. ಆದ್ರೆ ನೀವು ಹೇಳಿದಾಗೆ ಮೋಸ್ಟ್ ಪೀಪಲ್ ಅಟ್ಲೀಸ್ಟ್ ಒಂದು ಮೆಜಾರಿಟಿ ನಂಬರ್ ಇನ್ನೂ ಸ್ಟ್ರಗಲ್ ಆಗ್ತಾ ಇದಾರೆ. ನಮ್ಮ ರಾಜ್ಯ ಅಂತಲ್ಲ, ಎಂಟೈರ್ ಕಂಟ್ರಿ. ಏನಿಲ್ಲ ಸರ್, ಹೆಂಡತಿಗೆ 2000 ರೂಪಾಯಿ ಕೊಟ್ಬಿಟ್ಟು ಗಂಡನ ಹತ್ರ 4000 ರೂಪಾಯಿ ಇಸ್ಕೊಳ್ತಾ ಇದಾರೆ ಅಷ್ಟೇನೆ. ಸೊ ಅದು ಈಗ ಏನಾಗಿದೆ, ಫಸ್ಟ್ ಫ್ರೀ ಬೀಸ್ ಕೆಲವು ಸ್ಟೇಟ್ಸ್ ಅಲ್ಲಿ ಮಾತ್ರ ಆಗ್ತಾ ಇತ್ತು, ಕಾಂಗ್ರೆಸ್ ಅವ್ರು ಮಾತ್ರ ಮಾಡ್ತಿದ್ರು. ಮತ್ ನೋಡಿದ್ರು ಎಲ್ಲಿ ಫ್ರೀ ಬೀಸ್ ಕೊಡ್ತಾ ಇದಾರೆ ಅದು ಅಲ್ಲಿ ವೋಟ್ ಗೆಲ್ತಾ ಇದ್ದಾರೆ. ಈಗ ಫ್ರೀ ಬೀಸ್ ಎಲ್ಲಾ ಜಾಗ ಕೊಟ್ರು, ಅದು ಯಾರೇ ಇರ್ಲಿ ಯಾವುದೇ ಪಾರ್ಟಿ ಇರ್ಲಿ ಫ್ರೀ ಬೀಸ್ ಭರಜಿ. ಮೊದಲು ಚುನಾವಣೆ ಬಂದಿದೆ ಅಂತಂದ್ರೆ ಕದ್ದು ಮುಚ್ಚಿ ಕೊಡೋರು, ಈಗ ಇಟ್ ಇಸ್ ಲೈಕ್ ಆಫರಿಂಗ್ ಯು ಡೈರೆಕ್ಟ್ಲಿ, ರೈಟ್? ಸಂವಿಧಾನದಲ್ಲಿ ಯು ಆರ್ ಆಫರಿಂಗ್ ಬ್ರೈಬ್ ಡೈರೆಕ್ಟ್ಲಿ ಟು ದ ಪಬ್ಲಿಕ್ ಗ್ಯಾರಂಟಿ ಹೆಸರಲ್ಲಿ.